ಶರಣ್ರಿ ಎಲ್ರಿಗೂ ಎಲ್ರು ಹೆಂಗದ್ರಿ ಎಲ್ರು ಆರಾಮದ್ರಿ ಅನ್ನೋದು ನನ್ನ ಭಾವನೆ. ಪ್ರೀತಿಯ ಚೆಲುಮೆ ಇದನ್ನ ಎಪಿಸೋಡ್ ಮುಗಿಸ್ಬೇಕಂತ ಮಾಡೇನ್ರಿ. ಇನ್ನೊಂದು 5-6 ಎಪಿಸೋಡ್ ಆತಂದ್ರ ಈ ಕತೆನ ಮುಗಿಸಿ ಹೊಸ ಕತೆ ಚಲೋ ಮಾಡ್ಬೇಕಂತ ಮಾಡೇನ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸ್ರಿ. ರೇನೆ ರೇನೆ ಏನು ಹೇಳ್ರಿ, ಏನು ನೀರು ಬೇಕಾಗಿತ್ತನ? ಏನು ನೀರೇನು ಬೇಡ, ನನ್ನ ಮಗಳ ಜೊತೆ ಮಾತಾಡ್ಬೇಕನ್ಸಕತ್ತತ್ಲೆ, ಫೋನ್ ಹಚ್ಕೊಡು. ಪರೋಕ್ಕ ಈಗ ಹೆಂಗೆ ಮಾಡಲಿ ಯವ್ವ ನಾನು? ಆಕೆರ ಅಲ್ಲಿ ಹೋಗಿ ಬಂದಾಗಿಂದ ಸತ್ಯದಂತಿಲ್ಲ ಬದುಕಿದಂತಿಲ್ಲ, ಒಂದು ಫೋನ್ ಇಲ್ಲ, ಒಂದು ಸದ್ದಿಲ್ಲ ಸುಖಾಲಿಲ್ಲ. ಹೆಂಗೆ ಮಾಡಲಿ ಪರೋಕ್ಕ? ಸಮಾಧಾನ ಮಾಡ್ಕೊ. ಆ ಸ್ವಾದಿಯಡಿಗೆ ಯಾರೋ ಇಲ್ಲಿ ನೋಡು, ಯಾರಿಗೋಸ್ಕರ ನಮ್ಮ ಇಷ್ಟು ಹೋರಾಡ್ತಾಳ ಅನ್ನೋ ಖಬರ್ ಇರಾಕಿಲ್ಲನ? ಆಕೆ ಸಂಬಂಧ ಇಷ್ಟೆಲ್ಲ ಅವಾಂತರ ಆತು. ಆದ್ರೆ ತಾಯಿದು ನೋಡ್ಲೇ ಇಲ್ಲ ನೋಡು ಊರು ಹುಚ್ಚಬರಿಗೆ. ಪರೋಕ್ಕ ಅದು ಹೇಳಿದ್ರೆ ದೊಡ್ಡದವ್ವ. ಯಾಕ್ಲಿ ಏನಾತು? ಸೂರ್ಯನ ಹೊಚ್ಚಂಗಿಲ್ಲ ಅಂತ ಫೋನು? ಅಯ್ಯೋ ಸೂರ್ಯಪ್ಪ ತುಡುಗಿಲೆ ಮಾತಾಡ್ತಾನೆ, ಕವನವನ್ ತುಡುಗಿಲೆ. ಆಕೆ ಒಟ್ಟ ಇತ್ತಾನ ಸಂಬಂಧನ ಬ್ಯಾಡ ಅಂತ ಯಾ ಅತ್ತಿಯಾರು ಬೇಡ, ಯಾವ ಅಪ್ಪಗೂ ಬೇಡ ಆಕಿಗೆ. ಅವ್ರು ಕೂಡ ಯಾಕೆ ಮಾತಾಡ್ತಿ ಅಂತ ಜಗಳ ತಗೋತಾಳಂತೇವ. ಅದಕ್ಕೆ ನನ್ನ ಮಗ ತುಡುಗಿಲೆ ಫೋನ್ ಹಚ್ಚಿರ್ತತಿ. ಐದರ ದುರ್ಗವನುಂಗ್ಲಿ ಇದಕ್ಕಿನ್ ಬಂದತೆ ಅಂತದು. ದೊಡ್ಡಕೆಗಳಲ್ಲವ ಈಗ ನೌಕರಿ ಸಿಕ್ತು, ಎಲ್ಲಾನು ಚಂದ ಆತು. ಮತ್ತು ಈ ಹಳ್ಳಿ ಅವ್ವ ಹಳ್ಳಿ ಅತ್ತಿ ಯಾಕೆ ಬೇಕು? ನಮ್ಮಂಥವ್ರು ಯಾಕೆ ಬೇಕು? ತಡೀಲಿ ನೀಲಿ ಆ ಫೋನ್ ಹಚ್ತಾಲಿ, ನಾನೊಂದಿಟ್ಟು ಜಾಡಿಸ್ತೀನಿ. ಸೂರ್ಯಾಗ ಹಚ್ತೀನಿ ತಡಿವ ಇನ್ನೊಂದ್ಸತಿ. ಅಮ್ಮರ ಇಲ್ಲಿ ಮಾತಾಡ್ಕೊಂತ ನಿಂದ್ರಬೇಡ್ರಿ, ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ. ಹೊರಗೆ ಹೋಗಿ ಮಾತಾಡ್ರಿ. ನೀವೆಲ್ಲ ಇಲ್ಲೇ ಫೋನ್ಯಾಗ ಮಾತಾಡೋದು ಎಲ್ಲ ಇಲ್ಲೇ ಮುಗಿಸಿದ್ರೆ ಹೆಂಗೆ? ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಗೊತ್ತಾಗಂಗಿಲ್ಲನ್ರಿ? ಆಯ್ತು ಅವ್ರ ನಸಮ್ಮ ಹೊಯ್ಕು. ಅವನ ಮಗಳು ಕೂಡ ಮಾತಾಡ್ಬೇಕಂತ ಅದಕ್ಕೆ ಫೋನ್ ಹಚ್ಚಕತ್ತೀವ. ತ್ಯಾಪ್ ತಿಳ್ಕೊಬೇಡ. ಈ ಅಂಕಲರಿಗೆ ಮಗಳದಾಳ್ರಿ? ಹ್ಞೂ ನಯ್ಯವ, ನೀನು ವಯಸ್ಸಿನಾಕಿ ಮಗಳದಾಳ. ಅಯ್ಯೋ ಇಷ್ಟು ದೊಡ್ಡ ವಯಸ್ಸಿನಾಕಿ ಮಗಳಿದ್ದು ಮತ್ತು ಹೆಂಡ್ತಿನ ಇದ್ದು ಮತ್ತು ಆಗಿಲ್ಲ ಬಂದಿದ್ಲಲ್ಲ ಯಾರಕ್ಕೆ? ಕೈ ಹಿಡ್ಕೊಂಡು ಮಾತಾಡಿದ್ಲು, ಮದುವೆ ಅದು ಅನ್ನಕತ್ತಿದ್ಲು. ಏನೋಪ್ಪ ಒಂಥರ ವಿಚಿತ್ರವಾಗೈತಿ. ಸೂರ್ಯ ಅತ್ತವಲ್ಲ ನನ್ನ ಫೋನು? ಏನಂತಡಿವ ಕುಯ್ ಕುಯ್ ಅನ್ನಕತ್ತತಿ. ಎತ್ತನವಲ್ಲ ಪಾರವಕ್ಕ? ಎತ್ತಿ ಒಂದು 3-4 ಸಲ ಮಾಡು, ತಾನೇ ಎತ್ತನ. ಏನಾರ ಇರ್ಬೇಕಂತ ಗೊತ್ತಾಗುತ್ತೆ. ಯಾವ ಬೇರೆ ಈಗ ಫೋನ್ ಹಚ್ಚಕತ್ತಾಳ, ಇನ್ನು ಈ ಫೋನ್ಯಾಗ ಮಾತಾಡಿದ್ನಿ ಅಂದ್ರೆ ಈಗ ಜಗಳ ತಗೋತಾಳ. ಸೂರ್ಯ ಆಗಿಲಿಂದ ಫೋನ್ ಬರಾಕತ್ತತಿ, ಯಾರ್ದದ? ಅದು ಅದು ಯಾಕ ಅವು ಫೋನ್ ಹಚ್ಚಕತ್ತಾಳ. ಇನ್ನೇದಕ್ಕೆ? ರೊಕ್ಕ ಖಾಲಿ ಆಗಿರ್ಬೇಕ? ಇನ್ನೇದಕ್ಕೆ? ಬರೀ ದುಡ್ಡು ಕೊಡು. ಎಲ್ಲ ಇದ್ದು ಬದ್ದು ದುಡ್ಡು ಇವರಿಗೆ ಸುರಿದ್ವಿ ಅಂದ್ರೆ ಮುಂದೆ ನಮ್ಗೆ ಹುಟ್ಟೋ ಮಕ್ಕಳಿಗೆ ಗತಿ ಏನು? ಇದು ಬೆಂಗಳೂರಂಥ ಸಿಟಿ ಇದು. ನಾವು ಇಲ್ಲಿ 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಖರ್ಚು ಮಾಡ್ಬೇಕು. ಅದು ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅಲ್ಲಿ ಕುತ್ಕೊಂಡು ದುಡ್ಡು ಕೇಳೋಕಟ್ಟ ಶಾಣೆ ಅದಾರ. ಅಲ್ಲ ಯಾಕೆ ಹಂಗತಿ ಅಂತಿಕ ಅವನ? ನಾವ್ರಿ ಸಲ ರೊಕ್ಕ ಕೊಟ್ಟಿವಿ ಹೇಳ ಅವ್ರಿಗೆ? ಏನೋ ಒಂದ್ಸತಿ ತೊಂದರೆ ಭಾಳ ಆಗೈತೆ ಅಂದ ಕೊಟ್ಟಿನಿ, ಒಳ್ಳೆ ನಯಾ ಪೈಸಾ ಕೊಟ್ಟಿಲ್ಲ ನಾನು ಅವ್ರಿಗೆ. ಯಾಕೆ ಕೊಡಬೇಕು? ಯಾಕ ಊರಾಗ ಹೊಲ ಮನಿ ಎಲ್ಲ ಬಿಟ್ಟು ಬಂದಿಲ್ಲೇನ ನಮ್ಮ ಪಾಲಿಂದ? ಅದ್ರಾಗೆಲ್ಲ ಬೆಳೆ ಒಯ್ತಾರಿಲ್ಲ, ಉತ್ತಾರ ಬಿತ್ತಾರ, ಅದ್ರಾಗಿನ ತಿಂತಾರ. ನಾವು ಯಾಕೆ ಮತ್ತೆ ಇಲ್ಲಿಂದ ದುಡ್ಡು ಕೊಟ್ಟು ಕಳಿಸ್ಬೇಕು? ಇಲ್ಲಿ ನಮ್ಮದು ಖರ್ಚು ಎಲ್ಲ ಇರ್ತತಿ. ಹೌದು, ಯಾಕೆ ಹೊಳಮ ಹಚ್ಚಕತ್ತಾಳ ತಡಿ. ಏನು ತೊಂದರೆ ಆಗೈತೆ ಏನು? ಹೊಳಮ ಎದಕ್ಕೆ ಹಚ್ತಾರ? ಅದಕ್ಕೆ ಅಲ್ಲ, ನಾವು ಕಷ್ಟ ಕಾಲದಾಗಿದ್ದಾಗ ಯಾರೂ ನೋಡಿಲ್ಲ. ಈಗ ಇಬ್ಬರು ಗಣ ಅಂತ ಒಂದು ಸ್ವಲ್ಪ ಚೆನ್ನಾಗಿದ್ವಿ, ಎಲ್ಲರೂ ದುಡ್ಡು ಕೇಳಕ್ಕೆ ಬರೋವ್ರ. ಸ್ಪೀಕರ್ ಹಾಕಿ ಮಾತಾಡು. ಯಾಕೆ? ನನಗೂ ಗೊತ್ತಾಗಬೇಕಿಲ್ಲ ಏನು ಮಾತಾಡಕತ್ತಾರ, ಏನು ಬಿಟ್ಟಾರ ಅಂತ ಹೇಳಿ. ತುಂಬ ತಲೆ ಕೆಡಿಸ್ಕೊತಿ, ಏನು ಮಾಡೋಕ್ಕಾಗಲ್ಲ. ಹಲೋ ಯವ್ವ ಹೇಳ್ಬೇ, ಆರಾಮದಿರಿಲ್ಲ? ಹ್ಞೂ ಯಪ್ಪ ಆರಾಮದೀವಿ. ನೀವಿಬ್ರು ಆರಾಮದ್ರಿ ಇಲ್ಲ ಅಲ್ಲಿ? ಆರಾಮದೀವವ್ವ. ಓ ಹೌದಾ ಬೇ, ಮಾವ ಹೆಂಗದಾನ ಈಗ? ಆಪ್ರೇಷನ್ ಆತಪ್ಪ, ಅದೆಲ್ಲ ಉಳ್ದಾವಲ್ಲ. ನಿಮ್ಮ ಮಾವ ಭಾಳ ತ್ರಾಸಾತು. ನಿಮ್ಮ ಅತ್ತಿ 2 ಬಾಟ್ಲಿ ರಕ್ತ ಕೊಟ್ಟ. ತಲೆ ಹೋಗಿ ಬಿಚ್ಚೆ ಹೋಗಿತ್ತಪ್ಪ, ಭಾಳ ತ್ರಾಸಾಗಿತ್ತು. ಇಷ್ಟಾದರೂ ಒಂದು ಫೋನ್ ಹಚ್ಚಿಲ್ಲ ಅಲ್ವೇ ಯವ್ವ? ಫೋನ್ ಹಚ್ಬೇಕಿಲ್ಲ? ಯಪ್ಪ ನನಗೆ ಈ ವಿಷಯ ತಿಳಿದಾಗಿಂದನೂ ಫೋನ್ ಹಚ್ಚಕತ್ತೀನಿ, ಚುತ್ತಾಪು ಅಂತ ಬರಾಕತ್ತತಿ. ಹೌದಾ, ಈಗ ಆರಾಮದಾನಿಲ್ಲ ಮಾವ? ನೀವೆಲ್ಲಿದ್ರಿ ಬೇವ? ನಾನು ನಿಮ್ಮ ಅತ್ತಿ ಪಾರವ ದೊಡ್ಡವ ಅಷ್ಟು ಇಲ್ಲೇ ದವಾಖಾನೆಗೆ ಇದೀವಪ್ಪ. ನಿಮ್ಮ ಮಾವ ಕವನವ್ ಕೂಡ ಮಾತಾಡ್ಬೇಕು, ಹಚ್ಚಿ ಕೊಡ್ರಿ ಅಂತಂದ. ಅದಕ್ಕೆ ಹಚ್ಚಿದ್ನಪ್ಪ. ಕೊಡು ಕವನವನ್ ಕೈಯಾಗ. ತಗೋ ಮಾತಾಡಿರಿ. ನಿಮ್ಮ ಅಪ್ಪಗೆ ಆರಾಮಿಲ್ಲ ಅಂತ ನೋಡು, ಆಕ್ಸಿಡೆಂಟ್ ಆಗೈತಂತ ನೋಡು, ತ್ರಾಸ ಭಾಳ ಆಗೈತಂತ. ನಿನ್ನ ಜೊತೆ ಮಾತಾಡ್ಬೇಕನ್ನಕತ್ತಾನಂತ, ಮಾತಾಡು.
ನಾ ಮಾತಾಡಂಗಿಲ್ಲ ಅಲ್ರಿ, ಯಾವ ಮಾತಾಡ್ಬೇಕು ನಾನು? ಅವಾಗೆಲ್ಲ ಇಷ್ಟ ಇವರು ನಂಗೆ ಮಾತಾಡಂಗಿಲ್ಲ. ಸ್ಪೀಕರ್ ಹಾಕೊಂಡಿಟ್ಟ ಮಾತಾಡ್ಬೇಕಾಗತ್ತೆ, ಮಾತಾಡ ಸಂದರ್ಭದಾಗೂ ಮಾತಾಡ್ಲಿಕ್ಕೆ ಹೆಂಗೆ ನಿನ್ ಜನ ಕೊಡ್ತಾವ. ಸೂರ್ಯ ಸೂರ್ಯ ಅಪ್ಪ ಆದ್ರೆ ಸಾಲದು. ಮಕ್ಳ ಕಷ್ಟನೂ ಕೇಳಬೇಕು. ನಾವು ಇಬ್ರು ಪ್ರೀತಿ ಮಾಡಿ ಮದ್ವೆ ಆದಾಗ ಏನೆಲ್ಲ ಅಂತ ಕಟ್ಕೊಂಡ್ರಿ ಇವ್ರು ನಮಗೆ. ನಾನು ಮಾತಾಡಲ್ಲ, ನನ್ಗೆ ಯಾವ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ. ನೋಡಪ್ಪ ರೊಕ್ಕ ಹೆಂಗೆ ಮಾತಾಡ್ತಾವ ನನ್ನ ಮಗಳು. ಯವ್ವ, ಇಂಥ ಮಗುಟ್ಟಕ್ಕಿಂತ ಬಂಜಿ ಆಗಿದ್ದಿದ್ರೆ ಲೇಸಿತ್ತು ನೋಡು. ಸಮಾಧಾನ ಮಾಡ್ಕೊರೀನಿ. ಹೆಂಗೆ ಸಮಾಧಾನ ಮಾಡ್ಕೊಲಿ ಪರವಕ್ಕ? ಹೆತ್ ಹೊಟ್ಟಿಗೆ ಬೆಂಕಿ ಹಾಕಕತ್ತಾಳ ಮಾಣಿಗಿಡಿ. ನೋಡ ನೋಡ ಕವನಕ್ಕ, ಹಂಗತಿ ಮಾತಾಡಬಾರ್ದು. ಎಟ್ಟ ಮಾಡಿದ್ರು ನಿಮ್ಮ ಅಪ್ಪವ. ಮಾತಾಡ, ಜೀವನ ಅನ್ಸಕತ್ತಂತ ಮಾತಾಡ್ಬೇ, ಹಂಗತಿ ಮಾಡ್ಬೇಡ. ನನಗೆ ಯಾವ ತಂದೆ ತಾಯಿನೂ ಇಲ್ಲ, ಯಾರೂ ಇಲ್ಲ. ನಾವು ಈಗ ಒಂದಿಟ್ಟು ಒಳ್ಳೆ ಸ್ಥಿತಿಯಾಗ ಅದೀವಂತ ಎಲ್ಲರೂ ಫೋನ್ ಹಚ್ಚಾಕತ್ತಾರ, ಎಲ್ಲರೂ ಮಾತಾಡ್ತಾರ. ನಮ್ದು ಕೆಟ್ಟ ಸ್ಥಿತಿ ಇದ್ದಾಗ ಯಾರೂ ನೋಡಿಲ್ಲ ನಮ್ಮನ್ನ. ಹೌದು, ಯಾರೂ ನೋಡೇ ಇಲ್ಲ. ನೀನು ಸಂಬಂಧ ಮನೆಯವ್ರನ್ನೆಲ್ಲ ಎದುರು ಕಟ್ಕೊಂಡ್ನಲ್ಲ, ಅದಕ್ಕೆ ಮಾತಾಡಕತ್ತಿ. ಇಟ್ಟು ಬೆಳೆಸಿದ್ನಲ್ಲ, ಅದಕ್ಕಿಟ್ಟು ಮಾತಾಡಕತ್ತಿ. ನಾನು ನಿಮ್ಮಪ್ಪ ಸಣ್ಣಮನ್ನಾಗಿ ನಿನ್ನ ಸಾಲಿ ಕಲಿಸ್ಲಿಕ್ಕಂದ್ರೆ ಇವತ್ತಿನ ದಿನ ದೊಡ್ಡ ನೌಕರಿ ಹೆಂಗೆ ಮಾಡ್ಕೊತಿದ್ದಿ? ನೀವೇನು ಮಾಡಿರೋದು? ನಾನು ಶಾಣೆ ಇದ್ದೆ, ನಾನು ನೌಕರಿ ತಗೊಂಡೆ. ಶಾಣೆತನ ಎಲ್ಲಿದ್ದ ಬಂತು? ನಾನು ನಿಮ್ಮಪ್ಪ ಸಾಲಿಗೆ ಹಚ್ಲಿಕ್ಕಂದ್ರೆ ನಿನ್ನ ಪರಿಸ್ಥಿತಿ ಏನಿತ್ತು? ಇಂಥ ಮಗಳಿಗೆ ಬೆಂಬಲ ಕೊಟ್ಟು ಜೀವನ ಮಾಡಿದ್ನಲ್ಲ, ನಾನು ತಗೊಂಡು ಹೋಗ್ಕೋಬೇಕು. ನೀನಂತ ಪಾಪಿಗೆ ಜನ್ಮ ಕೊಟ್ಟೇನಲ್ಲ, ನಾನು ತಗೊಂಡು ಹೋಗ್ಕೋಬೇಕು. ಮಾಣಿಗೇಡಿ, ಇವತ್ತ ನಂದ ನಿಂದರಿನ ಮುಗಿದು ಹೋತು. ಯಾವ ಮಕ್ಕಳು ತಂದೆ ತಾಯಿ ಬೆಲೆ ಕೊಡಂಗಿಲ್ಲೋ ಅವ್ರ ಅಪ್ಪ ಅವನ ಪಾಲಿ ಸತ್ತಂಗನ. ರೀನಿ ಹಂಗನ್ನ ಕೋಬಿಡಲೆ. ಇನ್ನೇನು ಪರವಕ್ಕ, ಹೊಟ್ಟಿ ಬಟ್ಟಿ ಕಟ್ಟಿ ಇವ್ರನ್ನ ಬೆಳೆಸಿರೋದು ಇದಕ್ಕನ? ಈಗ ಶ್ರೀಮಂತಿಕೆ ಬಂತು, ನೌಕರಿ ಬಂತು, ದೊಡ್ಡ ದೊಡ್ಡ ಪಗಾರ ತಗೊಳಕತ್ರು. ಈ ತಂದೆ ತಾಯಿ ಬ್ಯಾಡಿ ಇವರಿಗೆ. ನಾವು ಎಷ್ಟು ಸನ್ಮಾನ ಆಗಿ ನೌಕರಿ ಕೊಡ್ಸಿದ್ವಿ ಅನ್ನೋ ಖಬರ್ ಇಲ್ಲಿ ಇವರಿಗೆ, ಮಾಣಿಗೇಡಿಗಳಿಗೆ. ಇಂಥ ಮಕ್ಳು ಇದ್ರೆ ಎಷ್ಟು ಸತ್ರ ಎಷ್ಟು ಮಳುಗಳದಾಗ್ಬಿಡ್ಲೆ. ಏನು ಅವಕ್ಕೂ ತಿಳುವಳಿಕಿಲ್ಲ. ಸೊಮ್ಮಿರು ಪರಕ್ಕ, ತುತ್ತೇನ ಮುಖಾಗ ಹೋಯ್ತಾರನ, ಬಾಯಾಗ ಹೋಯ್ತಾರ ಇಲ್ಲ? ನೋಡ್ಬೇಕ ಅವನವ, ಇಂಥ ಹೊತ್ನ್ಯಾಗ ಹಿಂಗತಿ ಮಾತಾಡಬಾರ್ದು. ನಿಮ್ಮಪ್ಪ ಪರಿಸ್ಥಿತಿ ಗಂಭೀರ ಐತಿ, ಬಂದು ನೋಡ್ಕೊಂಡು ಹೋಗು. ಸೂರ್ಯ ಆಕಿಗೆ ಒಂದಿಟ್ಟ ತಿಳಿಸಿ ಹೇಳು. ಆಯ್ತಾಳ ಬೇವ, ನಿಮ್ಮ ಅಪ್ಪಗೆ ತ್ರಾಸ ಭಾಳ ಐತಂತ, ಭಾಳ ನೆನ್ಸಾಕ್ತಾನಂತ. ಹೋಗ್ಬರೋನ್ ಬಾ. ಸೂರ್ಯ, ನೀ ಬೇಕಂದ್ರೆ ಹೋಗು, ನನಗಂಕರು ಬರೋಕ್ಕಾಗಂಗಿಲ್ಲ. ನಾ ಅಡ್ಡಲ್ಟಿ ಊರಿಗೆ ಬರೋಕ್ಕಾಗಲ್ಲ. ತೂತು ಎಷ್ಟೊಂದು ಗಲೀಜಿದೆ ಆ ಊರು. ನಂಗೆ ಆ ಗಲೀಜು ಮನೆ, ಗಲೀಜು ಊರು ನಂಗೆ ಇಷ್ಟ ಆಗಲ್ಲ. ನಾನು ಇಲ್ಲೇ ಇರೋತೀನಿ. ನೀನು ಬೇಕಂದ್ರೆ ಹೋಗ್ಬಾ. ಅಲ್ಲ, ಅವರು ನಿಮ್ಮ ಅಪ್ಪಲ್ಲಿ ನಿನ್ನ ಖಬರ್ಗೆ ಬರೈತಿಲ್ಲ? ಅದೆಲ್ಲ ಸುಳ್ಳು ಮಾತು, ನಾಟಕದು. ಇವರಿಗೆ ದುಡ್ಡು ಕಡಿಮೆ ಆಗಿರಬೇಕು, ಅದಕ್ಕೆ ಬಾಬಾ ಅಂತ ಕರಿತಾ ಇದ್ದಾರೆ. ನಾವು ದುಡ್ಡು ಕೊಡಲಿ ಅಂತ, ನಾಟಕದು. ಈ ಬಿಸಿಲಿನ ತಾಪಕ್ಕೆ ನಮ್ಮ ಮನೆಯನ್ ಗಿಡ ಎಲ್ಲ ಒಣಗಿ ಹೊಂಟಾವ್. 2 ದಿನಕ್ಕೆ ನೀರು ಬಿಡ್ತಾರ. ಮನುಷ್ಯರಿಗೆ ಚಂದಾಗ ನೀರಿಲ್ಲ ಕುಡಿಯಾಕ, ಬಳಸಾಡಕ. ನೀನು ಗಿಡಕ್ಕೆ ಗಾಂಗ ನೀರು ಸುರಿದ್ರೆ ಹೆಂಗ? ಇವೆಲ್ಲ ಎದಕ್ಕೆ ಬೆಳೆಸ್ಬೇಕು? ಬ್ಯಾಡ ಅಂತೇಳಿ ಕೈ ಇಲ್ಲ ಕಡ್ಡಿ ಮುರಿದು ಹಿಡಿದ್ ನಾನು. ಇವತ್ತಿನ ದಿನ ಗಾಂಗ ಗಿಡ ಕಡ್ದಿದ್ದಕ್ಕೆ ಮಳಿ ಚಂದಾಗವಲ್ದು, ಬಿಸಿಲು ರಣಗುಡ್ತತಿ. ನಾವು ಮನುಷ್ಯರು ಹಿಂಗತಿ ಮಾಡಿದ್ದಕ್ಕೆ ಪಾಪ ಪ್ರಾಣಿಗಳು ಪಕ್ಷಿಗಳು ಸಾಯಕತ್ತಾವ ಈ ಬಿಸಿಲಿನ ತಾಪಕ್ಕೆ. ಹೌದೌದು, ನೀ ಅನ್ನೋದು ಕರಿ ಐತಿ ಬಿಡ್ಲಿ. ನಾವು ಸಣ್ಣಾರಿದ್ದಾಗ ಗುಬ್ಬಿಗೆ ನೀರು ಹಾಕ್ಯಾಕೆ ಇಡ್ತಿದ್ವಿ ಅವ. ಈ ಗುಬ್ಬಿನೂ ಕಡಿಮೆ ಯಾವ. ಮೊದ್ಲಿಕ್ಕೆ ಎಷ್ಟು ಗುಬ್ಬಿ ಗಿಳಿ ಬರ್ತಿದ್ದು. ಈಗ ಗಿಡ ಹಚ್ಚಿನಲ್ರಿ, ಎಷ್ಟು ತಂಪನಿಸ್ತತಿ ಇಲ್ಲೆಲ್ಲ ನೀರು ಹೊಡೆದು. 4 ಗಂಟೆ ಸುಮಾರು ಕುಂತ್ರೆ ಮುಗಿದು ಹೋತು. ಬಿಸಿಲು ಹಾಳಿಯಿಂದ ತಂಪ ಜುನು ಅಂತಿರ್ತತಿಲ್ಲ. ನಾ ಏನೇ ಹೇಳಕ್ಕೆ ಬಂದೆ, ಏನೋ ನೆನಪು ಹರಿದೆ. ಪಿಗ್ಮಿ ಅವ ಬಂದಾನ, ರೊಕ್ಕ ಕೊಡ್ಬಾ. ಅಲ್ಲೇ ಟಿಜರಿಯಾಗ ಅದಾವ ನೋಡ್ರಿ, ಒಂದು 500 ರೂಪಾಯಿ ತುಂಬಿಡ್ರಿ. ಈ ಸತಿ ದರ್ಸಲ 1000 ರೂಪಾಯಿ ತುಂಬ್ತಿದ್ದಿ, ಈ ಸತಿ 500 ರೂಪಾಯಿನ. ಇವರು 500 ರೂಪಾಯಿ ತುಂಬಂತ ಹೇಳ್ಯಾರ. ಈಗ ಯಾಕೆ ಭಾಳ ನಕರೆ ಆಪ್ಷನ್ ರಮೇಶ. 2 ದಿನಕ್ಕೊಮ್ಮೆ ಪ್ಯಾಟಿಗೆ ಹೋಗೋದು ಏನು ಹರ್ಕತ್ತ? ಸುಮ್ಮನೆ ಎದಕ್ಕೆ ಹೋಗ್ತಾನೆ ಪ್ಯಾಟಿಗೆ? ಏನೋ ಕೆಲಸ ಐತಂತ ಹೋಗಿರ್ತಾರ್ರಿ. ಅದ ಏನಂತ ಅಂತ ಕೆಲಸ? ಮನೆಗೂ ಹೊತ್ತಳೆ ಸರಿಯಾಗಿ ಬರಂಗಿಲ್ಲ, ಊಟಕ್ಕೆ ಬರಂಗಿಲ್ಲ. ರಾತ್ರಿ ಎಷ್ಟೊತ್ತಿಗೆ 11 12 ಸುಮಾರು ಬರ್ತಾನ. ಎದಕ್ಕಂತ ಕೇಳಕ್ಕೆ ಬರಂಗಿಲ್ಲ ಅಲ್ಲೇ ನಿನಗೆ? ಅಯ್ಯ ಪಾಪ ಅವ್ರದ್ದು ಅಂಗಡಿಯಾಗ ದಗದಿರ್ತತ್ ಬಿಡ್ರಿ, ಅದಕ್ಕೆ ಹೊತ್ತಾಗಿ ಬಂದಿರ್ತಾರ. ಅದನ್ನೆಲ್ಲ ಕೊಳಪಟ್ಟು ಹಿಡಿದು ಹಾಕಾಗುತ್ತಾನ ಗಂಡಸೂರ್ನ. ಸ್ವಾದ್ಗೇಡಿ, ನಿನಗಂಕರು ಏನೂ ಅರ್ಥನಾಗಂಗಿಲ್ಲ ನೋಡು. ಯಾಕ ಅವ್ನ ದಾರಿನ ಬದಲಾದಂಗೈತಿ. ಒಂದಿಟ್ಟು ಅವನ ಮ್ಯಾಗ ಒಂದು ಕಣ್ಣಿಡು. ನಿಮಗಂಕರು ಎಲ್ಲಾನು ಸಂಶಯ. ಹೋರಿ ಅಪ್ಪಿದ್ನಿ ಅಲ್ಲೇ ನಿಂತಿರ್ತಾನ. ಪಾಪ ಎಷ್ಟೊತ್ತಂತ ನಿಂದಿರ್ಬೇಕು. ಹೋರಿ. ಇಲ್ಲ, ಏನೋ ಒಂದು ಜಬಸ್ದಂಗೆ ಅದಾನ ನಮ್ಮ ರಾಮ್ಯ. ಉಡಾತನಕ್ಕೆ ಬಿದ್ದಾನು ಏನು ಒಂದು ಗುರ್ತಾಗವಲ್ದು.
ಇದು ನನ್ನ ಸೊಸಿ ನೋಡಿದ್ರೆ ಅರ್ಧ ಮುರ್ದ ಶಾಣೆದೈತಿ ಇಲ್ಲ ಅಂತಲ್ಲ, ಆದ್ರೆ ಅರ್ಧ ಮುರ್ದ ಇದು. ಕೃಷ್ಣವಿನಕ್ಕ ತಾಯಿಲ್ಲ ಗಿಡಕ್ಕೆ ನಾನು ನೀರು ಹಾಕಿನಿ, ಎಲ್ಲಿ ಬಿಡಾವಿ ನಾ ಹಾಕಿನಿ. ಯಾಕಕ್ಕ ನನ್ನ ಮ್ಯಾಗ ನಿನಗೆ ಅಷ್ಟು ಸಿಟ್ಟನು? ನಾನು ತಪ್ಪು ಮಾಡೀನಿ ಇಲ್ಲ ಅಂತಲ್ಲ, ನಾನು ತಪ್ಪು ಮಾಡಿದ್ದಕ್ಕೆ ನಾನು ತಿದ್ಕೊಳಕ್ಕೆ ಒಂದು ಕಾಲಾವಕಾಶ ಕೊಡಂಗಿಲ್ಲನ. ಇದು ನನ್ನ ಕೆಲಸ ನಾ ಮಾಡ್ಕೊತೀನಿ, ನೀ ಬೇರೆ ಏನಾರು ಇದ್ರೆ ಮಾಡೋಗು. ಯಾಕಕ್ಕ ನೀ ನನ್ನ ಮೊದ್ಲೇಕ ತಂಗಿ ತಂಗಿ ಅಂತಿದ್ದಿ. ಹೌದು ನಾನು ತಪ್ಪು ಮಾಡೀನಿಲ್ಲ ಅಂತಲ್ಲ, ನಾನು ಆ ಪ್ರೀತಿ ಉಳಿಸ್ಕೊಂಡಿಲ್ಲ, ಆದ್ರೆ ಅದ್ರ ಬೆಲೆ ಏನಂತೆ ಈಗ ಅರ್ಥ ಆಗೈತೆ ಅಕ್ಕ. ಪ್ಲೀಸ್ ಅಕ್ಕ ನಾನು ಮಾಡಿದ ಕ್ಷಮಿಸಕ್ಕ. ಹೋಲ್ ಬಿಡವ, ಒಂದ ಮನ್ಯಾಗ ಇದ್ಕೊಂಡು ಇವೆಲ್ಲ ಕ್ಷಮೆ ಪೆಮೆ ಅದಕ್ಕೆ. ನನ್ನ ಜೊತೆ ನೀ ಚಂದ ಮಾತಾಡಂಗೆ ಇಲ್ಲ. ಯಾಕಕ್ಕ ನೀನು ಸ್ವಂತ ತಂಗಿ ಹಿಂಗೆ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ತಿದ್ದಿಲ್ಲ. ನಾನು ಹಂಗೆ ಅನ್ಕೋ, ನಾ ಅಷ್ಟು ಹೊರಗನೆಕೆ ಆದ್ನೇನ ಅಕ್ಕ? ಅಯ್ಯೋ ಹಂಗತಿ ಅನ್ಕೊಳಕ್ಕೆ ಹೋಗ್ಬೇಡ. ನೀ ಏನು ಮೊದ್ಲೇಕೂ ನನ್ನ ತಂಗಿನ, ಈಗೂ ನನ್ನ ತಂಗಿನ. ನೀನ ಯಾಕ ಮನಸ್ಸು ಗದ್ಲ ಮಾಡ್ಕೊಂಡಿದ್ದೆವ ಆಟ. ನಾನು ಯಾವತ್ತೂ ಅಂಥದ್ದು ಇಟ್ಕೊಳಕ್ಕೆ ಅಲ್ಲ. ಕರೆ ಹೇಳಕ್ಕ ಹಂಗಾದ್ರೆ ನಂಗೆ ಕ್ಷಮಿಸಿ ಇಲ್ಲ. ಉಜ್ಜಿ ಹೇಳ, ಅಕ್ಕ ತಂಗಿ ನಡುವ ಕ್ಷಮೆ ಇರ್ತತನ. ನೀ ಯಾವತ್ತಿದ್ರು ನನ್ನ ತಂಗಿನ, ಇವತ್ತು ನನ್ನ ತಂಗಿನ, ಮುಂದೂ ನನ್ನ ತಂಗಿನ. ಸರಿ ತೆಗೆದು ಭಾಳ ಅದಾವ, ಸರಿ ಬಡ ಬಡ ತೆಗ್ದ ಮುಗಿಸ್ಕೊತೀನಿ. ನಮ್ಮ ಜಾನವಿ ಅಂದ್ರೆ ತೆಗ್ದ ಮಾಡಿಸೇ ಕೊಡಂಗಿಲ್ಲ, ಬಡ ಬಡ ತೆಗ್ದ ಮುಗಿಸ್ಕೊತಾನೆ. ಅಕ್ಕ ಇಬ್ರು ಕೂಡಿ ಒಟ್ಟಿಗೆ ಮಾಡಿದ್ರೆ ಲಗು ಲಗು ಅಕ್ಕ ನೋಡಿ ಕೆಲಸ. ಇಬ್ರು ಕೂಡಿ ಒಟ್ಟಿಗೆ ಮಾಡೋಣ. ಆಯ್ತು ಹುಚ್ಚುಡುಗಿ, ಇನ್ನೊಮ್ಮೆ ಹಂಗತಿ ಮಾತಾಡ್ಬೇಡ. ಆಯ್ತಕ್ಕ.